ಭಾರತೀಯ ಸೇನೆ ಜಮ್ಮು ಕಾಶ್ಮೀರ ಪೊಲೀಸರು ಕಾರ್ಯಾಚರಣೆ ಮುಂದುವರೆಸಿದ್ದು ಪೂಂಚ್ ಜಿಲ್ಲೆಯ ಅರಣ್ಯ ಪ್ರದೇಶದಲ್ಲಿ ಭಯೋತ್ಪಾದಕರ ಅಡಗುತಾಣಗಳನ್ನು ಪತ್ತೆ ಹಚ್ಚಿದ್ದಾರೆ. 5 ಐಇಡಿ, 2 ವೈರ್ಲೆಸ್ ರೇಡಿಯೋ ಸೆಟ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಸ್ಟೀಲ್ ಬಕೆಟ್ನಲ್ಲಿ 2 ಹಾಗೂ ಟಿಫನ್ ಬಾಕ್ಸ್ಗಳಲ್ಲಿ 3 ಐಇಡಿಗಳನ್ನು ಇಟ್ಟಿದ್ದು ಅರ್ಧ ಕೆಜಿಯಿಂದ 5 ಕೆಜಿ ತೂಕದ್ದಾಗಿದೆ. ಅವುಗಳನ್ನು ಸ್ಥಳದಲ್ಲೇ ನಾಶಪಡಿಸಲಾಗಿದೆ. ಇನ್ನು ಉಗ್ರರು ದಾಳಿ ನಡೆಸಿದ್ದ ಬೈಸರನ್ ವ್ಯಾಲಿಯಲ್ಲಿ 54 ಕಳ್ಳದಾರಿ ಪತ್ತೆಯಾಗಿದೆ. ಈ ಮಧ್ಯೆ ಉಗ್ರರು ದಾಳಿ ಸಾಧ್ಯತೆ ಹಿನ್ನೆಲೆ ಶ್ರೀನಗರ ಕೇಂದ್ರ ಜೈಲು ಮತ್ತು ಜಮ್ಮುವಿನ ಕೋಟ್ ಬಲ್ವಾಲ್ ಜೈಲಿಗೆ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಪಹಲ್ಗಾಮ್ನಲ್ಲಿ ನಡೆದಂತಹ ದಾಳಿಯ ನಂತರ ನಮ್ಮ ಪಾತ್ರದ ಸಾಕ್ಷ್ಯ ಕೊಡಿ ಅಂದಿದ್ದ ಪಾಕ್ ವಿರುದ್ಧ ಎವಿಡೆನ್ಸ್ ಸಿಕ್ಕಿದೆ. ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕ ತರಬೇತಿ ಶಿಬಿರದ ಅಸ್ತಿತ್ವವನ್ನು ಭಾರತ ಪತ್ತೆ ಹಚ್ಚಿದೆ. ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ಅತಾರ್ ಸೀಸಾ ಪಟ್ಟಣದಲ್ಲಿ ಎಲ್ಇಟಿ ತರಬೇತಿ ಶಿಬಿರ ಪತ್ತೆಯಾಗಿದೆ. ಭಾರತೀಯ ಗುಪ್ತಚರ ಸಂಸ್ಥೆಗಳು ಉಪಗ್ರಹ ಚಿತ್ರಗಳನ್ನು ಕೂಡ ತೆಗೆದಿವೆ. ಭಾರತೀಯ ನೌಕಾಪಡೆಗೆ ಐಎನ್ಎಸ್ ತಮಲ್ ಬಲ ಬಂದಿದೆ. ತಲ್ವಾರ್ ಕ್ಲಾಸ್ ವಾರ್ಶಿಪ್ ಇದಾಗಿದೆ. ಅಯ್ಯೋ ಆ ಕಚಡಗಳು ಸಾಕ್ಷಿ ಕೊಡಿ ಅಂತ ಕೇಳ್ತಾರೆ. ಅವ್ರದೇ ಮೃತದೇಹಗಳು ಬಿದ್ದಿದ್ರು ಎತ್ಕೊಂಡು ಹೋಗಲ್ಲ ಅಂತಾರೆ. ಮೊನ್ನೆನೆ ನೋಡ್ಲಿಲ್ವಾ? ಇಲ್ಯಾಕೆ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲೇನೆ ಅವರ ಸೈನಿಕರು ಅಷ್ಟೊಂದು ಪಾಪ ಸತ್ತೋದ್ರು ಕೂಡ ನಮ್ಮ ಸೈನಿಕರು ಅವರ ಅಂತ್ಯಕ್ರಿಯೆಯನ್ನ ಮಾಡಿದ್ವಿ. ಅದು ಕೂಡ ಗೌರವವನ್ನ ಕೊಟ್ಟು. ಕಾರಣ ದೇಶಕ್ಕೋಸ್ಕರ ಮಾಡಿದವರವರು ಗೌರವ ಕೊಡಬೇಕು ಒಬ್ಬ ಸೈನಿಕರಿಗೆ ಅಂತ ಹೇಳ್ಬಿಟ್ಟು ಅವರನ್ನೇ ಅವ್ರು ನಮ್ಮವರಲ್ಲ ಅಂತ ಒಪ್ಕೊಂಡಿರ್ಬೇಕಾದ್ರೆ ಮೊನ್ನೆ ಪಾಕಿಸ್ತಾನದ ಇರುವಂತ ಪ್ರಜೆಗಳನ್ನ ಇಲ್ಲಿಂದ ಕಳಿಸ್ಕೊಟ್ಟಾಗ ಕರ್ಕೊಳ್ಳದೆ ಇರುವಂತವ್ರು ಈಗ ಈ ಜಾಗ ನಮ್ದಲ್ಲ, ಇದು ನಮ್ಮಲ್ಲಿ ಇಲ್ಲ ಇದು ಅಂತಾರೆ. ಮೊನ್ನೆನೆ ನೋಡಿಲ್ವಾ ಏರ್ ಸ್ಟ್ರೈಕ್ ಎಲ್ಲ ಮಾಡಿದಾಗ, ಇವ್ರಿಗೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ನಮ್ಮಲ್ಲಿ ಏನೂ ನಡೆದಿಲ್ಲ ಅಂತಾರೆ. ಒಪ್ಕೊಂಡ್ರೆ ನಮ್ಮಲ್ಲಿ ಉಗ್ರರು ಇದ್ರು ಅಂತ ಅವ್ರಿಗೆ, ಒಪ್ಕೊಳ್ಳದೆ ಇದ್ರೆ ನಮ್ಗೇನ್ ಮಾನ ಮರ್ಯಾದೆ ಇಲ್ಲ ಅಂತ ಅವ್ರಿಗೆ. ಅದೊಂಥರ ದೇಶ, ಅದೊಂಥರ ಜೋಕರ್ ದೇಶದಲ್ಲಿ ಅದೊಂದು ಏನೂ ಹೇಳ್ಕೊಳ್ಳಾರ. ಅದೊಂಥರ ಭಿಕ್ಷೆ ಬೇಡ್ತಾ ಇದೆಯಲ್ಲ. ಭಿಕ್ಷೆ ಯಾವ ಮಟ್ಟಕ್ಕೆ ಬೇಡಬೇಕು ಅಂತಾರೆ, ಹಿಂಗೆ ತೆವಳ್ಕೊಂಡು ₹1 ಕೊಡಿ, ₹1 ಕೊಡಿ, ಆ ಮಟ್ಟಕ್ಕೆ ಹೋಗ್ಬೇಕು ಆ ದೇಶ. ಅದನ್ನ ಸ್ಥಿತಿ ನೋಡ್ಬೇಕು, ನಾವು ನೋಡ್ತೀವಿ ಸದ್ಯದಲ್ಲೇನೆ. ಹಂಗೆ ಆಗಬೇಕು ಆ ದೇಶದ ಪರಿಸ್ಥಿತಿ. ಇನ್ನು ಭಾರತದಿಂದ ದಾಳಿಯ ಭೀತಿ ಎದುರಿಸ್ತಾ ಇರುವಂತಹ ಪಾಕಿಸ್ತಾನ ಭಾರತೀಯ ಸೇನೆ ಯುದ್ಧಾಭ್ಯಾಸದಿಂದ ಬೆವತು ಹೋಗಿದೆ. ಪರಮಾಣು ದಾಳಿಯ ಗೊಡ್ಡು ಬೆದರಿಕೆ ಮಾಡ್ತಿರುವಾಗಲೇ ಫಹ್ತಾ ಕ್ಷಿಪಣಿ ಪ್ರಯೋಗಿಸಿದೆ. ಇನ್ನು ಟರ್ಕಿ ಬಳಿಕ ಪಾಕಿಸ್ತಾನಕ್ಕೆ ಡ್ರ್ಯಾಗನ್ ಚೀನಾ ಬೆನ್ನಿಗೆ ನಿಂತಿದೆ. ಪಾಕ್ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ಜೊತೆಗೆ ಚೀನಾ ಅಧಿಕಾರಿ ಮಾತುಕತೆ ನಡೆಸಿದ್ದಾರೆ. ಭಾರತ ಪಾಕ್ ಯುದ್ಧದ ಸನ್ನಿವೇಶ ನಿರ್ಮಾಣವಾದ ಹೊತ್ತಲ್ಲೇ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಚಿ ಇಸ್ಲಾಮಾಬಾದ್ಗೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲದೆ ಮುಂದಿನ ಗುರುವಾರ ಭಾರತಕ್ಕೂ ಕೂಡ ಭೇಟಿ ಕೊಡ್ತಾರೆ, ಇರಾನ್ ರಾಯಭಾರಿ ಕಚೇರಿ ಹೇಳಿದೆ. ಸೊ ಯುದ್ಧದ ಭೀತಿ ಇರೋ ಕಾರಣ ಏರ್ ಫ್ರಾನ್ಸ್ ಮತ್ತು ಲುಫ್ತಾನ್ಸಾ ಏರ್ಲೈನ್ಸ್ ವಿಮಾನಗಳು ಸದ್ಯ ಪಾಕ್ ವಾಯು ಪ್ರದೇಶ ಬಳಸದಿರಲು ನಿರ್ಧರಿಸಿವೆ. ಈ ಮಧ್ಯೆ ಪಂಜಾಬ್ನ ಅಂತಾರಾಷ್ಟ್ರೀಯ ಗಡಿ ಭಾಗದಲ್ಲಿ ಪಾಕಿಸ್ತಾನ ಒಳನುಸುಳುಕೋರನನ್ನ ಬಿಎಸ್ಎಫ್ ಯೋಧರು ಬಂಧಿಸಿದ್ದಾರೆ. ಈತ ಭಾರತದ ವಿರುದ್ಧ ಬೇಹುಗಾರಿಕೆಯಲ್ಲಿ ತೊಡಗಿದ್ದಾನೆ ಅನ್ನುವಂತ ಹೇಳ್ತಾ ಇದ್ದಾರೆ. ಈ ಮಧ್ಯೆ ಭಾರತಕ್ಕೆ ಜಾಗತಿಕವಾಗಿ ಭಾರಿ ಬೆಂಬಲ ವ್ಯಕ್ತವಾಗಿದೆ. ಮಿತ್ರರಾಷ್ಟ್ರವಾಗಿರುವಂತಹ ರಷ್ಯಾದಿಂದಲೂ ಕೂಡ ಉಗ್ರರ ವಿರುದ್ಧ ಭಾರತದ ಹೋರಾಟಕ್ಕೆ ಬೆಂಬಲ ಸಿಕ್ಕಿದೆ. ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಪ್ರಧಾನಿ ಮೋದಿಗೆ ದೂರವಾಣಿ ಕರೆ ಮಾಡಿ ಉಗ್ರರ ವಿರುದ್ಧ ಹೋರಾಟದಲ್ಲಿ ಸಂಪೂರ್ಣ ಬೆಂಬಲ ಕೊಡ್ತೀವಿ ಅಂತ ಅಂದಿದ್ದಾರೆ. ಚೀನಾ ಏನು ಅನ್ನೋದು ಎಕ್ಸ್ಪೆಕ್ಟೆಡ್ ಅರುಣ್, ಬಟ್ ಟರ್ಕಿಗೆ ಒಂದು ಮಾನವೀಯತೆ ಅನ್ನೋದು ಬೇಡವಾ? ಮಾನವೀಯತೆ ಇವೆಲ್ಲವೂ ಕೂಡ ಇಲ್ಲ. ಮೊನ್ನೆ ಇದೇ ವಿಚಾರದಲ್ಲಿ ನಾವು ಮಾತನಾಡ್ತಾ ಇದ್ವಿ. ಏನು ಪಹಲ್ಗಾಮ್ ದಾಳಿ ಆದಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಮುಸ್ಲಿಮ್ನು ಅವನು ಕರ್ಕೊಂಡು ರಕ್ಷಣೆ ಮಾಡಿ ಹೋರಾಟ ಮಾಡಕ್ಕೆ ಹೋಗ್ಬಿಟ್ಟು ಅವನು ಸತ್ತ ಅಂತಂದಾಗ ಅಲ್ಲಿ ಮಾನವೀಯತೆಯ ದೃಷ್ಟಿಯಿಂದ ಅವನು ಹೋರಾಟ ಮಾಡಿದ ಅಂತ ಯಾರು ಹೇಳಿಲ್ಲ. ಒಬ್ಬ ಮುಸ್ಲಿಂ ಆಗಿ ಹೋರಾಟ ಮಾಡ್ಲಿಲ್ವೇನ್ರಿ? ಒಂದು ಧರ್ಮಕ್ಕೆ ಹೇಗೆ ಲಿಂಕ್ ಮಾಡಿದ್ರು ಅಂತ ನೋಡ್ಕೊಳ್ಳಿ. ಅದರ ಮೂಲಕವಾಗಿ ಯಾರೆಲ್ಲ ಈ ಕಂಟ್ರಿಗಳಿಗೆ ಸಪೋರ್ಟ್ ಮಾಡುವಂತವ್ರು ಶೆಲ್ಟರ್ ತಗೊಳಕ್ ಮುಂದಾದ್ರು. ಒಬ್ಬ ಮುಸ್ಲಿಂ ಸಪೋರ್ಟ್ ಮಾಡ್ಲಿಲ್ವೇನ್ರಿ? ಒಬ್ಬ ಮುಸ್ಲಿಂ ಅಲ್ಲಿಂದ ಕರ್ಕೊಂಡು ಬರ್ಲಿಲ್ವೇನ್ರಿ? ಕರ್ಕೊಂಡು ಬಂದ್ರು. ಅದು ಮಾನವೀಯತೆಯ ದೃಷ್ಟಿಯಿಂದ ಅಂತ ಯಾಕೆ ಹೇಳಲಿಲ್ಲ? ಅದನ್ನ ಯಾಕೆ ಒಬ್ಬ ಮುಸ್ಲಿಂ ಕರ್ಕೊಂಡು ಬಂದ ಅಂತ ಹೇಳಿದ್ರು? ಅದ್ರ ಜೊತೆಗೆ ಹಿಂದೂಗಳಂತ ಕೇಳಿ ಹೊರಡಿಲಿಲ್ಲ ಅಂತ ಹೇಳ್ತಾರೆ. ವ್ಯತ್ಯಾಸ ನೋಡ್ಕೊಳ್ಳಿ. ಹಾಗೆ ಈ ಟರ್ಕಿ ಬುದ್ಧಿನೂ ಕೂಡ ಯಾವಾಗ ಬೇಕೋ ಅಲ್ಲಲ್ಲಿ ನುಸುಳ್ಕೊಂಡು ಹೋಗುತ್ತೆ. ಆ ಚೀನಾ ಬಿಡಿ ಕಂತ್ರಿ ಬುದ್ಧಿ. ಆ ಚೀನಾಗೆ ಏನ್ ಬೇಕು ಅಂತಂದ್ರೆ ಭಾರತ ಈಗ ಯುದ್ಧ ಮಾಡಬೇಕು. ಹಲವು ರಾಷ್ಟ್ರಗಳಿದಾವೆ. ಆ ರಾಷ್ಟ್ರಗಳಿಗೆ ಏನು ಅಂತಂದ್ರೆ ಭಾರತ ಯುದ್ಧವನ್ನ ಮಾಡಬೇಕು. ಯುದ್ಧ ಮಾಡೋ ಮೂಲಕವಾಗಿ ಆರ್ಥಿಕವಾಗಿ ಕುಸಿಬೇಕು. ಆರ್ಥಿಕವಾಗಿ ಕುಸಿಯುವ ಮೂಲಕವಾಗಿ ನಾವು ಬೆಳೀತಾ ಇರುವಂತಹ ದೇಶ ಏನಿದೆ ಅದು ಬಿದ್ದು ಹೋಗಬೇಕು. ಇನ್ನೊಂದು 10-15 ವರ್ಷಕ್ಕೆ ಹಿಂದಕ್ಕೆ ಹೋಗಬೇಕು. ಆ ಮೂಲಕವಾಗಿ ಆ ದೇಶಗಳು ಮೇಲಕ್ಕೆ ಕೇಳಬೇಕು. ಈ ಕುತಂತ್ರಿ ಬುದ್ಧಿ ಇರುವಂಥ ಅನೇಕ ದೇಶಗಳಿದೆ, ಅದರಲ್ಲಿ ಚೀನಾ ಒಂದು. ಆ ಕಡೆ ಪಾಕಿಸ್ತಾನ. ನಂಗೆ ಯಾಕೋ ಡೌಟ್, ಈ ಪಹಲ್ಗಾಮ್ ಕೇಸ್ನಲ್ಲಿ ಚೀನಾದೇ ಇನ್ವಾಲ್ವ್ಮೆಂಟ್ ಇರ್ಬೋದು. ನಮ್ಮಿಬ್ಬರ ನಡುವೆ ಬೆಂಕಿ ಹಚ್ಚಿಬಿಟ್ಟು ತಾನು ಮಜಾ ನೋಡ್ಕೊಳ್ಳಿ. ಯಾಕಂದ್ರೆ ಈಗ ಮೊದಲೇ ಬಾಯ್ ಬಡ್ಕೊಳ್ತಾ ಇದ್ರು ಚೀನಾದಲ್ಲಿ. ಅವ್ರ ಪರಿಸ್ಥಿತಿ ಏನಾಗ್ತಿದೆ ಅಂತ ಹೇಳಿ. ಭಾರತ ಅದಕ್ಕಿಂತಲೂ ಬೆಳೆದು ಬಿಡುತ್ತೇನೋ ಅಂತ ಸಂಕಟ. ಹಾಗಾಗಿ ಅವಾಗವಾಗ ಈ ಕಂತ್ರಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಹಂಗೆ ಇರಬೇಕು. ಆ ಕೆಲಸಕ್ಕೆ ಏನಾದರೂ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ. ಈ ಬಾರಿ ಹಂಗೇನಾದ್ರೂ ಆದ್ರೆ ಪಾಕಿಸ್ತಾನಕ್ಕಷ್ಟೇ ಅಲ್ಲ, ಚೀನಾಗೂ ಬುದ್ಧಿ ಕಲಿಸ್ಲೇಬೇಕು ಬೇರೆ ರೀತಿಯಲ್ಲಾದ್ರೂ.
ಇನ್ನು ನೌಕಾಪಡೆಯ ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಪಹಲ್ಗಾಮ್ ಉಗ್ರರ ದಾಳಿಯಲ್ಲಿ ಬಲಿಯಾದ್ರಲ್ಲ, ಮದುವೆ ಆದ 6 ದಿನಕ್ಕೆ ಪತಿಯನ್ನ ಕಳ್ಕೊಂಡಿದ್ರು ಪತ್ನಿ ಹಿಮಾಂಶಿ ನರ್ವಾಲ್. ಇದೀಗ ಅವರು ಟ್ರೋಲ್ಗೆ ತುತ್ತಾಗಿದ್ದಾರೆ. ಮುಸ್ಲಿಮರು ಅಥವಾ ಕಾಶ್ಮೀರಿಗಳ ವಿರುದ್ಧ ಜನರು ದ್ವೇಷ ಸಾಧಿಸಬಾರದು ಅಂತ ಅವರು ಹೇಳಿದ್ರು. ಅದನ್ನ ಇಟ್ಕೊಂಡು ಈಗ ಟ್ರೋಲ್ ಮಾಡಲಾಗ್ತಿದೆ. ಇದೀಗ ಕೇಂದ್ರ ಮಹಿಳಾ ಆಯೋಗ ಇದನ್ನ ತೀವ್ರವಾಗಿ ಖಂಡಿಸಿದೆ. ಯಾವುದೇ ವಿಚಾರಕ್ಕೆ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸುವಾಗ ಯಾವಾಗಲೂ ಸಭ್ಯ ಮತ್ತು ಸಂವಿಧಾನಿಕ ಮಿತಿಯೊಳಗೆ ವ್ಯಕ್ತಪಡಿಸಬೇಕು. ಮಹಿಳೆಯ ಸೈದ್ಧಾಂತಿಕ ಅಭಿವ್ಯಕ್ತಿ ಅಥವಾ ವೈಯಕ್ತಿಕ ಜೀವನದ ಆಧಾರದ ಮೇಲೆ ಅವರನ್ನ ಟ್ರೋಲ್ ಮಾಡುವುದು ಯಾವುದೇ ರೂಪದಲ್ಲೂ ಕೂಡ ಸ್ವೀಕಾರಾರ್ಹ ಅಲ್ಲ ಅಂತ ಟ್ವೀಟ್ ಮಾಡಿದೆ. ಇನ್ನು ಬಾಂಗ್ಲಾ ಲೇಖಕಿ ತಸ್ಲಿಮಾ ನಸ್ರೀನ್ ಇಸ್ಲಾಂ ಇರೋವರೆಗೂ ಉಗ್ರವಾದ ಜೀವಂತವಾಗಿರುತ್ತೆ ಅಂತ ಹೇಳಿದ್ದಾರೆ. ಕಳೆದ 1400 ವರ್ಷಗಳಿಂದ ಇಸ್ಲಾಂ ಪ್ರಗತಿ ಕಾಣದೇ ಇರೋ ಧರ್ಮ ಅಂತ ಟೀಕಿಸಿದ್ದಾರೆ. ಇನ್ನು ಕಣಿವೆಯಲ್ಲಿ ಪ್ರವಾಸಿಗರ ಸುರಕ್ಷತೆ ಕೋರಿ ಸಲ್ಲಿಸಿದ್ದಂಥ PIL ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಇದು ಪ್ರಚಾರದ ಉದ್ದೇಶದಿಂದ ಸಲ್ಲಿಸಲಾಗಿದೆ ಅಂತ ಛೀಮಾರಿ ಹಾಕಿದೆ. ಮೇಡಮ್, ಈಗಾಗಿರುವಂಥ ಬೆಳವಣಿಗೆ ನೋಡಿ ನಂಗೆ ಹೇಳಿದ್ರ ಅದೇ ಮೇಡಮೇ ಅವತ್ತು ಹೇಳಿದ್ದು, ಅಲ್ಲಿ ಹಿಂದೂ ಅಂತ ಕೇಳಿಬಿಟ್ಟು ಧರ್ಮ ಕೇಳಿಬಿಟ್ಟು ಹೊಡೆದ್ರು ಅಂತೇಳಿ ಆ ವಿಡಿಯೋದಲ್ಲಿ. ಈಗೇನು ಸ್ಟ್ಯಾಂಡ್ ತಗೊಂಡ್ರು? ಯಾಕೆ ಹಿಂಗೆ ಬದಲಾವಣೆ ಆಯಿತು?